ಪ್ರವಾದಿ ಮೊಹಮ್ಮದ್ ಅವರ 1500 ಜಯಂತಿ ಅಂಗವಾಗಿ ಈಗಾಗಲೇ ಹುಬ್ಬಳ್ಳಿಯಲ್ಲಿ, ಕೊಪ್ಪಳಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಶರಣರ ನಾಡಾದ ಬಸವ ಕಲ್ಯಾಣದಲ್ಲಿ 7ನೇ ತಾರೀಕು ದೊಡ್ಡ ಒಂದು ಸೂಫಿ ಸಂತರ ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಸಾಯಂಕಾಲ 6 ಗಂಟೆಗೆ ಅಲ್ಸಫಾ ಕಾಲೋನಿ ಮೈದಾನದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಡಾಕ್ಟರ್ ಸೈಯದ್ ಅಲಿ ಹುಸೇನಿ ಸಜ್ಜಾದೆ ನಶೀನ್ ಖಾಜಾ ಬಂದೆ ನವಾಜ್ ಅವರು ಹಾಗೂ ವಕ್ಫ್ ಬೋರ್ಡಿನ ಚೇರ್ಮನ್ ಕೂಡ ಆಗಿದ್ದಾರೆ. ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅಧ್ಯಕ್ಷರು, ಅನುಭವ ಮಂಟಪ ಬಸವ ಕಲ್ಯಾಣ. ಸೈಯದ್ ಶಾ ಹೈದರ್ ವಲಿ ದಿಲಂಗ ದರ್ಗಾ ಶರೀಫ್, ಲಾತೂರ್ ಜಿಲ್ಲೆ. ಪೂಜ್ಯ ಹವಾಮಲಿನ ಮಹಾರಾಜ್ ನಿರ್ಬಂಧಿ ಸ್ವಾಮೀಜಿ, ಪೂಜ್ಯ ಅನುಭವ ಸ್ವಾಮೀಜಿ, ಎಲ್ಲ ನಮ್ಮ ಸ್ವಾಮಿಗಳು ಮತ್ತು ಧರ್ಮಗುರುಗಳು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು, ರಾಜ್ಯದ ಹಿರಿಯ ಮುಖಂಡರಾದ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು, ಮಂತ್ರಿಗಳಾದ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು, ರಾಜ್ಯಸಭಾ ಸದಸ್ಯರು ಹಾಗೂ ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿಯ ಪ್ರಧಾನ ಕಾರ್ಯದರ್ಶಿ ಸನ್ಮಾನ್ಯ ನಾಸೀರ್ ಹುಸೇನ್ ರವರು, ಮಂತ್ರಿಗಳಾದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ಈ ಭಾಗದ ಶಾಸಕರು ಮಂತ್ರಿಗಳಾದ ರಹೀಂ ಖಾನ್ ರವರು, ಇದರ ಹಲವಾರು ಗಣ್ಯರು, ಶಾಸಕರು, ಮಾಜಿ ಶಾಸಕರು ಇದರಲ್ಲಿ ಭಾಗಿಯಾಗಿದ್ದಾರೆ. ವಿಶೇಷವಾಗಿ ಈ ಕಾರ್ಯಕ್ರಮ ಶಾಂತಿ, ನೆಮ್ಮದಿ, ಸಹಬಾಳ್ವೆ, ನಾವೆಲ್ಲ ಒಂದು ಹಾಗೂ ವಿಶ್ವ ಶಾಂತಿ, ವರ್ಲ್ಡ್ ಪೀಸ್ ಡೇ ಅನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಬಸವ ಕಲ್ಯಾಣ ಯಾಕೆ ಇಟ್ಕೊಂಡಿದ್ದು ಹೇಳಿದ್ರೆ, ಅದಕ್ಕೆ ದೊಡ್ಡ ಪಾವಿತ್ರತೆ ಇದೆ. ಆ ಭಾಗದಲ್ಲಿ ಶರಣರ ನಾಡು, ಅಲ್ಲಿ ಕಾರ್ಯಕ್ರಮ ಮೂಲಕ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶ ಕೊಡುವ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವಲ್ಲಿ ಹಮ್ಮಿಕೊಂಡಿದ್ದೇವೆ.